ನಮಸ್ತೆ, ನನ್ನ ಹೆಸರು ಲಿಖಿತಾ ಅಂತ. ನಾವು ಬಂದಿರೋದು ಸೋಲೂರಿಂದ. ಇದು ನಮ್ಮೂರು ಜಾತ್ರೆ. ನರಸಿಂಹಸ್ವಾಮಿ ಜಾತ್ರೆ ಇದನ್ನ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಜಾಸ್ತಿ ಜನ ಸೇರ್ತಾರೆ. ಆ್ಯಕ್ಚುಲಿ ಇವತ್ತಿನ ದಿನ 101 ತೇರು ಎಳೆಯುವಂತಹ ಜಾತ್ರೆ ಇದು. ಇದು ನಮ್ಮನೆ ದೇವರು ಕೂಡ. ನಾವಿಲ್ಲಿ ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಆದರೆ ನಾನು ಬಂದಿರೋದು ಇದೇ ಮೊದಲನೇ ವರ್ಷ. ತುಂಬ ಚೆನ್ನಾಗಿ ನಡೆಯುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೀವು ಬಂದು ಎಲ್ಲರೂ ಜಾತ್ರೆನ ಎಂಜಾಯ್ ಮಾಡಿ. ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಆದರೂ ಬನ್ನಿ. ತುಂಬ ಚೆನ್ನಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಅದರಲ್ಲಿ ನಮ್ಮೂರು ಕೂಡ ಒಂದು. ನಮ್ಮೂರು ತುಂಬ ಫೇಮಸ್ ಇದೆ, ತರ್ಸಿಘಟ್ಟ. ಸೊ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿನ ದೇವ್ರ ಕೃಪೆ ಕೂಡ ತುಂಬ ಚೆನ್ನಾಗಿದೆ. ಆಶೀರ್ವಾದ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ಬಾರಿ ಏನೋ ತೇರು ದೇವ್ರು ಕುಣಿಸ್ತೀವಿ, ಮ್ಯಾಗಡೆ ಕುಣಿಸ್ತೀವಿ ಅನ್ನೋದಕ್ಕಿಂತ ಮುಂಚೆ ಫಸ್ಟು ದೇವ್ರು ಎತ್ತಿದ ತಕ್ಷಣ ಎಲ್ಲ ಅರವಟ್ಟಿಕೆಗಳು ಅಂತ ಮಾಡ್ತೀವಿ. ಪ್ರತಿ ಒಂದೊಂದು ಭಾಗದಾಗೂ 100 ಕಿಲೋಮೀಟ್ರ್ ಇಲ್ಲಿಂದ ಬಂದು ಅರವಟ್ಟಿಕೆ ಮಾಡ್ಕೊಂಡು ತುಂಬ ಇತಿಹಾಸ ಪ್ರಸಿದ್ಧವಾಗಿರೋ ದೇವಸ್ಥಾನದಿಂದ ಇದಕ್ಕೆ ಆದ ಕುಟುಂಬಸ್ಥರೇ ಒಂದು ಭಕ್ತಾದಿಗಳನ್ನ ಒಳಗೊಂಡಿರೋಂಥ ದೇವಸ್ಥಾನ ಆಗಿರೋದ್ರಿಂದ ಸುಮಾರು ದೂರದಿಂದ ಬಂದಿರೋರಿಗೆ ಹತ್ರ ಹೋಗಿ ದೇವ್ರು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿದ ನಂತರ ಆಮೇಲೆ ಏನು ಪಾನಕ ಮಜ್ಜಿಗೆ ಅಂತ ಕೊಡೋವಂಥದ್ದು, ಒಂದು ಹೆಸರುಬೇಳೆ ಕೊಡೋವಂಥದ್ದು, ಆಮೇಲೆ ಊಟದ ವ್ಯವಸ್ಥೆ ಎಂಥದ್ದು ಎಲ್ಲ ಭಕ್ತಾದಿಗಳು ಇಲ್ಲಿ ಮಾಡ್ಕೊಂಬಂದಿದ್ದಾರೆ. ಸುಮಾರು 900 ವರ್ಷ ಇತಿಹಾಸ ಉಳ್ಳ ದೇವಸ್ಥಾನ. ತರ್ಸಿಘಟ್ಟ ಗ್ರಾಮದ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಇವತ್ತು ಸುಸೂತ್ರವಾಗಿ ನಡೆಯಿತು. ಗ್ರಹಣ ಕಾಲ ಇರೋದ್ರಿಂದ ಪೂರ್ತಿ ರಥವನ್ನು ದೇವಸ್ಥಾನ ಸುತ್ತ ಪೂರ್ಣಗೊಳಿಸಿದ್ದೇವೆ. ಆಮೇಲೆ ಇದು ಪುರಾತನ ಕಾಲದಿಂದ ಇದೇ ಸಂಸ್ಕೃತಿ ನಡ್ಕೊಂಬರ್ತಾ ಇದೆ. ಮೆರವಣಿಗೆ ಎಲ್ಲ ತುಂಬ ಜನ ಇಡ್ತಾರೆ. ಪ್ರತಿ ಮೆರವಣಿಗೆ ಹತ್ರನೂ ದೇವ್ರನ್ನ ಕರ್ಕೊಂಡೋಗಿ ಮೆರವಣಿಗೆ ಮಾಡಿ ತಂದು ಬ್ರಹ್ಮರಥೋತ್ಸವವನ್ನು ನಡೆಸ್ಕೊಳ್ತಾ ಇದ್ದೀವಿ. ಇದು 1200 ವರ್ಷದ್ದು ಪುರಾತನ ಕಾಲದಿಂದ ನಡ್ಕೊಂಬರ್ತಾ ಇದೆ. ಜಾಸ್ತಿ ಜನ ಊರವರೆಲ್ಲರೂ ಮಾಮೂಲಿ ನೆಂಟರುಗಳು ಬರೋರು ಬಂದೇ ಬರ್ತಾರೆ. ಭಕ್ತಾದಿಗಳು ತುಂಬ ಇದ್ದಾರೆ. ಜನ ಕಮ್ಮಿ, ಒಂದು 2000 ಜನ ಇರಬೇಕು ಸರ್. ವರ್ಷ 10,000 ಜನ ಇರ್ತಾರೆ. ಹೌದು, ಈ ಸರಿನೂ ಚೆನ್ನಾಗಿ ನಡೀತು. ತುಂಬ ವಿಜೃಂಭಣೆಯಿಂದ ನಡೆಯಿತು. ಪ್ರತಿ ವರ್ಷ 1 ಗಂಟೆಯಿಂದ 1:30 ಟೈಮ್ಗೆ ರಥ ಹರಿತಾ ಇತ್ತು. ಅದು ಬಂದು ಪ್ರದಕ್ಷಿಣೆ ಹಾಕಿದ ನಂತರ ತೇರು ಹರಿತಾ ಇತ್ತು. ಈ ವರ್ಷ ಗ್ರಹಣ ಇರೋದ್ರಿಂದ ಸುಮಾರು 11:30ಯಿಂದ 12 ಗಂಟೆ ಒಳಗಡೆ ದೇವಸ್ಥಾನ ಸುತ್ತ ತೇರನ್ನು ಎಳೆದು ಸುಮಾರು ಹಾಗೂ ಮಾಮೂಲಿ ಏನು ಭಕ್ತರು ಇರ್ತಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ತೇರು ದೇವಸ್ಥಾನ ಸುತ್ತ ಎಳೆದಿದ್ದಾರೆ. ತುಂಬ ಸಂತೋಷವಾದ ವಿಚಾರ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ತರ್ಸಿಘಟ್ಟ ಗ್ರಾಮ, ದೊಡ್ಡಬೆಲೆ ಗ್ರಾಮ ಪಂಚಾಯತಿ, ದ್ಯಾಮೋಂಡ್ ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇದು ಚೋಳರ ಕಾಲದ ದೇವಸ್ಥಾನ. ಸುಮಾರು ತಲೆಮಾರಿಂದ ಊರು ಉದಯವಾದಾಗಿಂದನೂ ನಾನು ಈಗ 4ನೇ ತಲೆಮಾರು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಾತ ಗೊತ್ತು ನರಸೇಗೌಡರು, ನಮ್ಮಪ್ಪ ಕೃಷ್ಣೇಗೌಡರು, ಈ ನಮ್ಮ 3ನೇ ತಲೆಮಾರು. ನೀಟಾಗಿ ತಗೊಳ್ಳಿ.
ಹಿರಿಯರು ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ, ಚೋಳರು ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಪುರಾತನ ಕಾಲದಿಂದ ಗ್ರಾಮಸ್ಥರು ಹೆಂಗೆ ನಡೆಸ್ಕೊಂಬಂದಾರೋ ನಾವು ಅದೇ ಥರ ಈ ಪ್ರತಿ ವರ್ಷ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದಿನ ಪೀಳಿಗೆ ಅದನ್ನು ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಆಶಯ. ನಮಗಂತೂ ತುಂಬ ಎಲ್ಲ ಒಳ್ಳೆಯದು ಆಗ್ತಾ ಬಂದಿದೆ. ಇವತ್ತಿನ ಕಾಲದಿಂದಲ್ಲ, ನಾವು ಪುರಾತನ ಕಾಲದಿಂದಲೂ ನಮ್ಮ ಎಲ್ಲ ಗ್ರಾಮಸ್ಥರು ವಂಶಸ್ಥರು ಕಾರ್ಯಕ್ರಮ ನಡೆಸ್ಕೊಂಡೇ ಬಂದಿದ್ದೀವಿ, ನಾವು ನಡೆಸ್ತೀವಿ. ಬರೋ ಭಕ್ತರೆಲ್ಲ ಪ್ರತಿ ವರ್ಷ ಇದೇ ಥರ ಬನ್ನಿ. ಅನಿವಾರ್ಯ ಗ್ರಹಣ ಬಂದು ಇದು ನಮಗಂತೂ ಹುಡುಗರಿಂದ ಈ ಗ್ರಹಣದ ವ್ಯವಸ್ಥೆ ನೋಡಿರಲಿಲ್ಲ. ಈ ಸಾರಿ ಸ್ವಲ್ಪ ಗಡಿಬಿಡಿ ಆಯಿತು. ಬೇಗ ಮುಗಿಸಿ ದೇವ್ರ ಒಳಗಡೆ ಬಿಟ್ಟು ಊಟ ಹಾಕಿ ಕಳಿಸ್ಬೇಕು. 2 ಗಂಟೆ ಮೇಲೆಲ್ಲ ಹೋದವರು ಯಾರು ಈಚೆ ಬರಬಾರ್ದು, ಸ್ನಾನ ಮಾಡಿಬಿಟ್ಟು ಮಾಮೂಲಿ 7 ಗಂಟೆವರೆಗೂ, 7 ಗಂಟೆ ಮೇಲೆ ಈಚೆ ಬರಬೇಕು ಅಂತ ಹೇಳ್ತಾರೆ. ಅವರವರ ಇಷ್ಟಾನುಸಾರ ನಮ್ಮ ಕರ್ತವ್ಯ ಹೇಳಿದಂತೆ ನಾವೆಲ್ಲ ಪಾಲನೆ ಮಾಡಿ ದೇವ್ರಿಗೆ ಒಳಗಡೆ ದೇವ್ರು ಇಳಿಸ್ಬಿಟ್ಟು ಬಂದಿದ್ದೀವಿ. ಇನ್ನೂ 1 ಗಂಟೆ 2 ಗಂಟೆವರೆಗೂ ಪೂಜೆ ನಡೀತದೆ. ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನನ್ನ ಹೆಸರು ಪುರುಷೋತ್ತಮ, ದೊಡ್ಡಬೆಲೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಸುಮಾರು ಒಂದು 600-700 ವರ್ಷದ ಇತಿಹಾಸ ಸರ್. ಲಕ್ಷ್ಮೀನರಸಿಂಹ ಸ್ವಾಮಿ ತಡ್ಸಿಘಟ್ಟ ಗ್ರಾಮ. ಬಟ್ ಇವತ್ತು ಏನಪ್ಪ ಅಂದರೆ ಚಂದ್ರಗ್ರಹಣ ಇರೋದ್ರಿಂದ ಇವತ್ತು ಆದಷ್ಟು ಬೇಗ ಕಾರ್ಯಕ್ರಮ ಮಾಡಬೇಕು, ರಥೋತ್ಸವವನ್ನು ಎಳಿಬೇಕು ಅಂದ್ಬಿಟ್ಟು ತಾವೆಲ್ಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳೆಲ್ಲ ಪ್ರೇರಣೆಯಿಂದ ಗ್ರಹಣ ಇರೋದ್ರಿಂದ ಬೇಗ ರಥೋತ್ಸವವನ್ನು ದೇವಸ್ಥಾನ ಸುತ್ತ ಮುಂದೆ ನಿಲ್ಲಿಸ್ತಾಯಿದ್ವು. ಮತ್ತು ರಾತ್ರಿ ಟೈಮ್ ಮಾತ್ರ ಎಳಿತಾಯಿದ್ವು. ಬಟ್ ಇದು ಗ್ರಹಣ ಇರೋದ್ರಿಂದ ಇವತ್ತು ತುಂಬ ಭಕ್ತಾದಿಗಳೆಲ್ಲ ಸುಮಾರು ಒಂದು 3-4 ಸಾವಿರ ಜನ ಸೇರಿಕೊಂಡು ಭಕ್ತಾದಿಗಳೆಲ್ಲ ತುಂಬಾ ರಥೋತ್ಸವನೆಲ್ಲ ಸಹಕಾರ ಮಾಡಿ ರಥೋತ್ಸವನ ಬೆಳಗ್ಗೆನೇ ಇವತ್ತು ದೇವಸ್ಥಾನ ಸುತ್ತಲೂ ರಥೋತ್ಸವ ಎಳಿಸಿ ಗ್ರಾಮದ ದೇವಸ್ಥಾನದ ಒಂದು ಲಕ್ಷ್ಮೀನರಸಿಂಹ ಬ್ರಹ್ಮರಾಜ ಬಹಳ ವಿಜೃಂಭಣೆಯಿಂದ ನಡೀತು ಸರ್. ಪ್ರತಿ ವರ್ಷ ಒಂದು 10-15 ಸಾವಿರ ಜನ ಸೇರ್ತಾಯಿದ್ರು. ಈ ವರ್ಷ ಒಂದು 2,500-3 ಸಾವಿರ ಜನ. ಆದರೂ ಗ್ರಹಣ ಇದ್ರೂ ಭಕ್ತಾದಿಗಳು ಶ್ರೀಸ್ವಾಮಿ ಸೇವೆ ಮಾಡೋದಕ್ಕೆ ಖಂಡಿತ ಬಂದಿದ್ದಾರೆ ಸ್ವಾಮಿ. ಎಲ್ಲೆಲ್ಲಿಂದ ಬರ್ತಾರೆ ಜನ? ಸುಮಾರು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಭಕ್ತಾದಿಗಳಿದ್ದಾರೆ. ಎಲ್ಲ ತುಂಬ ಭಕ್ತಾದಿಗಳು ಈ ಲಕ್ಷ್ಮೀನರಸಿಂಹ ಸ್ವಾಮಿಗೆ ತುಂಬ ಭಕ್ತಾದಿಗಳಿದ್ದಾರೆ.